ಶಿವಾಯ ನಮಃ 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 ಶ್ರೀ ಮಲ್ಲಿಕಾರ್ಜುನ ಮಹಾಶ್ರೀಗಳನ್ನು ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶ್ರೀಗಳನ್ನು ಸ್ಮರಣೆ ಮಾಡಿಕೊಂಡು ಜ್ಞಾನಯೋಗಿ ವಿಶ್ವಸುಂದರಾಗಿರುವಂತಹ ಪೂಜನೀಯ ಸಿದ್ದೇಶ್ವರ ಅಪ್ಪನವರನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮಥರಲ್ಲಿ ಶರಣೆಂದು ಪೂಜ್ಯ ಸಿದ್ದೇಶ್ವರ ಅಪ್ಪನವರ 3ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶಿವಸ್ವರೂಪಿಗಳ ತಾಯಂದರೆ ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಾನವನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಸಲುವಾಗಿ ಭಗವಂತ ಗುರು ಸ್ವರೂಪದಲ್ಲಿ ಬಂದು ಅವತರಿಸಿ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡುವಂತಹ ಕೈಂಕರ್ಯವನ್ನು ಕೈಗೊಂಡಿರ್ತಕ್ಕಂಥವನು ಭಗವಂತ. ಆ ಒಂದು ಕಾರಣಕ್ಕಾಗಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಾಗ ಗುರುವಾಗಿ ಉಪದೇಶ ಮಾಡ, ಅಲ್ಲಿ ಅವರ ಉಪದೇಶ, ಅವರಿರುವರ ಸಂವಾದ ಅಷ್ಟೇ ಅಲ್ಲ. ಯಾಜ್ಞವಲ್ಕ್ಯ ಮಹಾಮುನಿಗಳು ಮೈತ್ರಾದೇವಿಗೆ ಉಪದೇಶವನ್ನು ಮಾಡುವ ಸಂದರ್ಭದಲ್ಲೂ ಕೂಡ ಇಲ್ಲಿ ಗಂಡ ಹೆಂಡತಿ ಅನ್ನುವಂಥ ಭಾವ ಇಲ್ಲ. ಇಲ್ಲಿ ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ಮಾಮ ಅಳಿಯ ಅನ್ನುವಂಥ ಭಾವ ಇಲ್ಲ. ಅದೆಲ್ಲವನ್ನೂ ಮೀರಿ ಉದ್ದೇಶ ಏನು ಅಂತಂದರೆ, ಗುರುವಿನ ಉದ್ದೇಶ ಜಿಜ್ಞಾಸೆಯನ್ನು ಇಟ್ಕೊಂಡು, ಮೋಕ್ಷದ ಅಪೇಕ್ಷೆಯನ್ನು ಇಟ್ಕೊಂಡು, ಜನನ ಮರಣದ ಈ ದುಃಖವನ್ನು ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ
ಒಬ್ಬ ವ್ಯಕ್ತಿಯನ್ನ, ಒಂದು ಮಹಾನ್ ಶಕ್ತಿಯನ್ನ ಮಾರು ಹೋಗಿ ಅಥವಾ ಪ್ರಣಿಪಾತನಾಗಿ ಕೇಳಿಕೊಂಡು ನನ್ನನ್ನು ಉದ್ಧಾರ ಮಾಡಂತ ಹೇಳ್ಕೊಂಡು, ಯಾಕಂತಂದರೆ ಅರ್ಜುನನಿಗೆ ಬಂದಿರತಕ್ಕಂಥ ಸಮಸ್ಯೆ. ಅದೇ ರೀತಿಯಾಗಿ ಮೈತ್ರಾದೇವಿಗೆ ಯಾವಾಗ ಮಹಾನ್ ರಾಜನಾಗಿರ್ತಕ್ಕಂತಹ ಯಜ್ಞವಲ್ಕ ಮಹಾರಾಜರು ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಹೊರಟರು, ಆ ಸಂಪತ್ತಿನ ತ್ಯಾಗದಲ್ಲಿ ಏನಿರಬಹುದು ಅನ್ನುವಂಥದ್ದನ್ನ ಅದು ಕಾತ್ಯಾಯನಿಗೆ ಗೊತ್ತಾಗಲ್ಲ. ಅವಳು ಹೆಂಡತಿನೇ ಕಾತ್ಯಾಯನಿ, ಮೈತ್ರಾದೇವಿಯೂ ಕೂಡ ಹೆಂಡತಿಯೇ. ಇರುವರು ಹೆಂಡತಿದ್ದರೂ ಕೂಡ ಒಬ್ಬರ ಭಾವದಲ್ಲಿ ಮೋಕ್ಷ ಅಪೇಕ್ಷೆ, ಇನ್ನೊಬ್ಬರ ಭಾವದಲ್ಲಿ ವಿಷಯಗಳ ಅಪೇಕ್ಷೆ. ಹಾಗೆ ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬ ಮಹಾತ್ಮನು ಆಗಮಿಸಿ ಇಲ್ಲಿ ವ್ಯಕ್ತಿಯಾಗಿರ್ತಕ್ಕಂಥವನು ಸಾಂಕೇತಿಕವಾಗಿ ಒಬ್ಬ ವ್ಯಕ್ತಿ ಇರಬಹುದು. ಭಗವದ್ಗೀತೆ ಬರೀ ಒಬ್ಬ ವ್ಯಕ್ತಿಯನ್ನು ಕುರಿತು ಮಾಡಿರ್ತಕ್ಕಂಥ ಉಪದೇಶವಲ್ಲ. ಪರಮಾನುಭವ ಬೋಧೆ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಯನ್ನ ಕುರಿತಾಗಿಲ್ಲ. ಆ ವ್ಯಕ್ತಿಯಲ್ಲಿ ಇಡೀ ಕುಲಕೋಟಿ, ಮಾನವ ಕುಲಕೋಟಿ ಯಾರಿಗೆ ದುಃಖವನ್ನು ನಿವಾರಣೆ ಮಾಡಿಕೊಳ್ಬೇಕನ್ನುವಂಥ ಅಪೇಕ್ಷೆ ಇದೆಯೋ ಅವರೆಲ್ಲರಿಗೂ ಕೂಡ ಅದರ ಅವಶ್ಯಕತೆ ಅಂತಕ್ಕಂಥ. ಹಾಗೆ ಪೂಜ್ಯರಾಗಿರ್ತಕ್ಕಂತಹ ಶಿವಾನಂದ ಮಹಾಸ್ವಾಮಿಗಳವರು, ಸಿದ್ಧಾರೂಢರು, ಅಥನೇ ಶಿವೇಗಳು, ಗರಗದ ಮಡಿವಾಳೇಶ್ವರರು, ಗೌರಗುಂದದ ನಾಗಲಿಂಗೇಶ್ವರರು, ಶಿಶುನಾಳದ ಸಲೀಪ ಶಿವಯೋಗಿ, ಹೀಗೆ ಒಂದು ಸಮೂಹ ಅನ್ನುವಂಥದ್ದು ಒಂದು ಕಾಲದಲ್ಲಿ ಹೊರಟು ಬಂತು. ಆನಂತರದಲ್ಲಿ ಆ ಶಿಷ್ಯ ಪ್ರಶಿಷ್ಯ, ಆ ಒಂದು ಸಂತಾನ ಅಂತಕ್ಕಂಥದ್ದು ಹಾಗೆ ಮುಂದುವರೆದುಕೊಂಡು ಬಂದು ಪೂಜ್ಯನಾಗಿರ್ತಕ್ಕಂತಹ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪ ಅವರಿರಬಹುದು, ಪುರಾಣದತ್ತ ಚನ್ನಬಸವ ಮಹಾಶಿವಗಳಿರಬಹುದು, ಇವರ ಹಿಂದೆ ಅನೇಕ ಒಂದು ದೊಡ್ಡ ತಂಡ ಅನ್ನುವಂಥದ್ದು. ಶಿವಾನಂದ ಮಹಾಸ್ವಾಮಿಗಳ ಶಿಷ್ಯರು 86 ಜನ ಶಿಷ್ಯರು, ಬಹಳ ವಿದ್ವಾನ್ಮಣಿಗಳು. ಶಾಲೆಯನ್ನು ಕಲಿಯದೇ ಇದ್ದರೂ ಕೂಡ ತಮ್ಮ ಅನುಷ್ಠಾನಾದಿಗಳಿಂದ, ತಪಶಕ್ತಿಯಿಂದ ಸದ್ಗುರು ಶಿವಾನಂದರ ಒಂದು ಅದ್ಭುತ ಶಕ್ತಿಯನ್ನು ಗಳಿಸಿಕೊಂಡಿರ್ತಕ್ಕಂಥವರೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಏನೇನೋ ಸಾಧನೆಯನ್ನು ಮಾಡಿ ಕುಲಕೋಟಿಗೆ ಮಾರ್ಗದರ್ಶಕರಾಗಿ ಹೋದರು. ಅಷ್ಟೇ ಅಲ್ಲ, ಅವತಾರ ತಾಳಿಕೊಂಡು ಬಂದದ್ದಕ್ಕೂ ಕೂಡ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡರು, ಇತರರನ್ನು ಕೂಡ ಉದ್ಧಾರ ಮಾಡಿರ್ತಕ್ಕಂಥವರು. ಅಂಥದ್ರಲ್ಲಿ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರು ಬಹಳ ನಿರಾಡಂಬರವಾಗಿರ್ತಕ್ಕಂತಹ, ಯಾವುದು ಬೇಕು ಅನ್ನುವಂಥ ಅಪೇಕ್ಷೆ ಇಲ್ಲವೇ ಇಲ್ಲ ಅಂತಹ ಒಬ್ಬ ಅದೊಂದು ವ್ಯಕ್ತಿ ಆಗಿರಲಿಲ್ಲ, ಒಂದು ದೊಡ್ಡ ಶಕ್ತಿ ಆಗಿದೆ. ಇನ್ನು ಆರಂಭದಲ್ಲಿ ಪ್ರಾಥಮಿಕ ಶಾಲೆಯಿಂದ ಕಲಿಯುವಾಗಲೇ ಅವರಿಗೆ ವೇದಾಜ್ಞೆ ಅನ್ನುವಂಥದ್ದು, ಇನ್ನೂ ಬಹಳ ಚಿಕ್ಕವರಿರುವಾಗಲೇ ವೇದಾಜ್ಞೆ ಅನ್ನುವಂಥದ್ದು ಬಂದ್ಬಿಡ್ತು. ಗದಗಿನ ಶಿವಾನಂದ ಮಹಾಸ್ವಾಮಿಗಳವರ ಶಿಷ್ಯರೊಬ್ಬರು ಅವರ ಊರಿಗೆ ಶ್ರಾವಣ ಮಾಸದಲ್ಲಿ ಪ್ರವಚನಕ್ಕೆ ಬಂದಾಗ ಆ ಪ್ರವಚನವನ್ನು ಕೇಳಿ ಅವರಿಗೆ ನೀವು ವೈರಾಗ್ಯ ಬಂದಿರಲಿಲ್ಲ. ವೈರಾಗ್ಯ ಅನ್ನುವಂಥದ್ದು ಆರಂಭದಲ್ಲಿ ಹುಟ್ಟಿದ ಆರಂಭದಿಂದಲೇ ಕೂಡ, ಜನ್ಮಾರಂಭದಿಂದಲೇ ಅದು ಬಂದಿರತಕ್ಕಂಥದ್ದು. ಅದಕ್ಕೊಂದಿಷ್ಟು ಅವಕಾಶ ಬೇಕಾಗಿತ್ತು ಅಷ್ಟೇ. ಆ ಅವಕಾಶವನ್ನು ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾಸ್ವಾಮಿಗಳವರು, ಏನೋ ಒಂಥರ ಋಷಿ ಸದೃಶ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರನ್ನು. ಅವರು ಕೂಡ ಒಬ್ಬ ಶಿಕ್ಷಕರು ಒಂದು ಕಾಲದಲ್ಲಿ. ಬ್ರಹ್ಮಾನಂದ ಮಹಾಸ್ವಾಮಿಗಳವರು ಈರಪ್ಪ ಅಂತ ತಿಳ್ಕೊಂಡು ಅವರು ಶಿವಾನಂದ ಅಪ್ಪಗಳ ಒಂದು ಗರಡಿಯಲ್ಲಿ ಸಿದ್ಧರಾಗಿರ್ತಕ್ಕಂಥವರು, ಬಹಳ ದೊಡ್ಡ ಬ್ರಹ್ಮಜ್ಞಾನಿಗಳು. ಅಷ್ಟೇ ಅಲ್ಲ, ವಿಚಿತ್ರ ಅನ್ನಿಸ್ತದೆ ನನಗೆ, ಅವರು ಸಂಶಯ ಬ್ರಹ್ಮಾನಂದ ಸ್ವಾಮಿಗಳವರು ಬಹಳ ನೀಳಕಾಯ, ಬಹಳ ಅದ್ಭುತವಾಗಿರ್ತಕ್ಕಂಥ ಶರೀರ ಅವರದು. ಅವರ ಜಟೆ, ಅವರ ಶಿಖೆ ಎಲ್ಲವನ್ನು ನೋಡಿದಾಗ ಬ್ರಹ್ಮ ತೇಜಸ್ಸು ಅನ್ನುವಂಥದ್ದು. ಅವರು ಮಠದಲ್ಲಿ, ಗದಗಿನಲ್ಲಿ ಶಿವಾನಂದ ಮಠದಲ್ಲಿ
ಏನು ಮಾಡ್ತಿದ್ರು ಅಂತಂದ್ರೆ ಗಿಡಗಳನ್ನು ಹಚ್ತಿದ್ರು. ಅದು ನೆರಳು ಕೊಡಬೇಕು, ಫಲಾನು ಕೊಡಬೇಕು. ಮಾವಿನ ಗಿಡಗಳನ್ನು ಅನೇಕ ಗಿಡಗಳನ್ನು ಹಚ್ಚಿದ್ರು. ಬಹಳ ಆಳವಾಗಿರ್ತಕ್ಕಂಥ ಭಾವೆ, ನೀವೆಲ್ಲ ಗದಿಗಿನ ಮಠ ನೋಡಿದವರಿದ್ದೀರಿ. ಬಹಳ ಆಳವಾಗಿರ್ತಕ್ಕಂಥ ಭಾವೆ. ಸ್ವತಃ ಶಿವಾನಂದ ಪೂರ್ವ ಎಲ್ಲ ಸಾಧಕರು ಕೂಡಿ ತೆಗೆದಿರ್ತಕ್ಕಂಥ ಭಾವೆ. 30-35-40 ಮೊಳ ಉದ್ದಾಗಿರ್ತಕ್ಕಂಥ ಭಾವೆ. ಆ ಭಾವಿಯ ನೀರನ್ನು ಸೇರಿಕೊಂಡು ಬಂದು ಆ ಗಿಡಗಳನ್ನು ಬೆಳೆಸ್ತಿದ್ರು ಇವರು ವೀರಪ್ಪ ಮಾಸ್ತರ್. ಮೂಲದಲ್ಲಿ ಶಿಕ್ಷಕರಾಗಿರುವ ಆನಂದ ಬ್ರಹ್ಮಾನಂದ ಆನಂದ. ಒಂದ್ಸಲ ಆ ಗಿಡ ಮರಗಳನ್ನ ಬೆಳೆಸುವಾಗ ಬಹಳ ದಿವಸ ಆದ ನಂತರದಲ್ಲಿ ಒಂದು ಮಾವಿನ ಗಿಡ ಒಣಗಿತು. ಯಾವ ದೋಷದಿಂದ ಒಣಗ್ತಾ ಗೊತ್ತಾಗಿಲ್ಲ. ಬಹಳ ಅತಗೋವಂತ ಕುಂತಿದ್ದನು. ಯಾವ ವ್ಯಕ್ತಿ ಸತ್ತು ಹೋಗಿದ್ದಕ್ಕೆ ಅಥವಾ ಯಾವ್ದಾರ ಒಂದು ಪ್ರಾಣಿ ಸತ್ತು ಹೋಗಿದ್ದಕ್ಕೆ ಅಳಲಿಲ್ಲ. ಒಂದು ಗಿಡ, ಎಲ್ಲ ಗಿಡಗಳು ಹತ್ಕೊಂಡಿದ್ದಾವ, ಆದ್ರೆ ಇದೊಂದು ಗಿಡ ಒಣಗತ್ತಲ್ಲ ಅಂತ ತಿಳ್ಕೊಂಡು ದುಃಖವನ್ನು ಮಾಡ್ತಿದ್ರು. ಸಾಯಂಕಾಲ 6-6:30 ಶಾಸ್ತ್ರ ಪ್ರಾರಂಭ ಆಗಬೇಕು ಶಿವಾನಂದ ಪೂರ್ಣದು. ಅವಾಗ ಈರಪ್ಪ ಮಾಸ್ತರ್ ಶಾಸ್ತ್ರಕ್ಕೆ ಬಂದಿರಲಿಲ್ಲ. ಶಾಸ್ತ್ರದ ಕಡೆಗೆ ಅವರಿಗೆ ಸೊಗಸ ಇರಲಿಲ್ಲ. ಯಾಕಂದ್ರೆ ಅವ್ರ ಮನಸ್ಸಿನಾಗ ಇರೋದು ಗಿಡ ಒಣಗಿರ್ತ. ಅದು ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಎಷ್ಟು ದಿವಸ ಬೆಳೆಸಿನಿ, ಎಲ್ಲ ಬೆಳೆದಾವ, ಎಷ್ಟು ನೀರು ಸೇದಿ ಜಗ್ಗಿ ಹಾಕಿರ್ತಕ್ಕಂಥ ಗಿಡ ಒಣಗಿತ್ತಲ್ಲ ಅಂತ ತಿಳ್ಕೊಂಡು ಅದ್ಗೊಂದು ಕುಂತಿದ್ರು. ಅಪೂರ್ವ ಶಿವಾನಂದ ಅಪೂರ್ವ ನೋಡಿದ್ರು ಎಲ್ಲರನ್ನು, ಎಲ್ಲ ಸಾಧಕರನ್ನು. ಈರಪ್ಪ ಮಾಸ್ತರ್ ಯಾಕೆ ಬಂದಿಲ್ಲ ಶಾಸ್ತ್ರಕ್ಕೆ ಅಂತ ಕೇಳಿ, ಹುಡುಕಪ್ಪ ಈರಪ್ಪ ಮಾಸ್ತರ್ ಯಾಕೆ ಬಂದ ಕೇಳಿದಾಗ, ಯಪ್ಪ ಬಹಳಷ್ಟು ಒಂದು ದುಃಖ ಆಗಿದೆ ಇವತ್ತು. ಅವ್ರು ಹಚ್ಚಿರ್ತಕ್ಕಂಥ ಮಾವಿನ ಮರಗಳಲ್ಲಿ ಗಿಡಗಳಲ್ಲಿ ಒಂದು ಸಸಿ ಬಹಳ ದಿವಸಕ್ಕೆ ನಿಂತು ಚಲೋನೇ ಇತ್ತು, ಯಾವುದೋ ದೋಷದಿಂದ ಅದು ಒಣಗಿ ಹೋಗೈತೆ, ಅದಕ್ಕೆ ಅವ್ರಿಗೆ ದುಃಖ ಮಾಡ್ಕೊಂತ ಕೂತ. ಅಂದ್ರೆ ಒಬ್ಬ ಶಿಕ್ಷಕರು, ಬ್ರಹ್ಮಜ್ಞಾನಿಗಳು ನಿಸರ್ಗದ ಮೇಲೆ ಎಷ್ಟು ಪ್ರೇಮ ಇತ್ತು. ಒಂದು ಸಸಿ ಒಣಗಿದ್ರು ಸಹಿತ ಅದ್ರ ಬಗ್ಗೆ ದುಃಖ ಅನ್ನೋ ತಗೊಳ್ಳೋದು. ಒಂದು ಪುರುಷವಾಣಿ ಶಿವಾನಂದ ತಗೊಂಡು ಹೇಳ್ತಾರೆ, ಕರ್ಕೊಂಬ ಮಾಸ್ತರ್, ಇದೇನು ದೊಡ್ಡ ಮಾತು, ಇದೇನು ದೊಡ್ಡ ಮಾತು. ಅಲ್ಲಿ ಹೊಂಬಳ ಅಂತ ಒಂದು ಗದಗ ಸಮೀಪ 3 ಮೈಲು ಹೊಂಬಳ. ನಾಯಿ ಕಡಿದ್ರೆ, ಮುಖದೋರು ಕಡಿದ್ರೆ, ಬೆಕ್ಕು ಕಡಿದ್ರೆ ಅಲ್ಲಿ ದಾರ ಕೊಡ್ತಾರೆ. ದಾರ ತಂದು ಕಟ್ಟೋದಷ್ಟೇ. ಅಪ್ಪಗಳು ಹೇಳಿದರು, ಅಲ್ಲಿ ಹೊಂಬಳದಾಗ ಒಂದು ದಾರ ಕೊಡ್ತಾರೆ, ಆ ದಾರ ತಂದು ಗಿಡಕ್ಕೆ ಕಟ್ಟಂತ ಹೇಳುವ, ಆ ಗಿಡಕ್ಕೆ ಸಣ್ಣ ಸಸಿಗೆ ಸಿಗಿತದೆ. ವಿಶ್ವಾಸ, ಗುರುವಿನ ವಾಣಿ ಮೇಲೆ ಒಂದು ಶ್ರದ್ಧೆ. ಆ ಶ್ರದ್ಧೆಯಿಂದ ನಮ್ಮಪ್ಪ ಹೇಳ್ತಾನಂತ ಮೇಲೆ ಗಿಡ ಚಿಗಿದ್ರೆ ಸಾಕು, ಹೋಗಿ ಬರೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಬ್ರಹ್ಮಾನಂದರು ಅಂದ್ರೆ ಈರಪ್ಪ ಮಾಸ್ತರು ಹೊಂಬಳಕ್ಕೆ ಹೋಗಿ ಅಲ್ಲಿ ಮಡಿಯಿಂದ ದಾರ ತಗೊಂಡು ಬಂದು ಕಟ್ತಾರೆ. 15 ದಿವಸದೊಳಗೆ ಗಿಡ ಪ್ರತಿನಿತ್ಯ ನೋಡೋದೇ, ಚಿಗಿತ್ತೋ ಇಲ್ಲ ಪ್ರತಿನಿತ್ಯ ನೋಡೋದು. ಅವಾಗ 15 ದಿವಸಕ್ಕೆ ಅದೇ ಗಿಡ ಮತ್ತು ಚಿಗುರು ಹೊಡೆದಿತ್ತು. ಅವಾಗ ಬಹಳ ಖುಷಿಯಾಗಿದೆ. ಸಾಷ್ಟಾಂಗ ಪ್ರಣಪಾತನಾಗ್ತಾರೆ ಶಿವಾನಂದ ಪ್ರಭುವಿಗೆ. ಯಪ್ಪ, ನಿಮ್ಮ ಆದೇಶದ ಪ್ರಕಾರ, ನಿಮ್ಮ ಅಪ್ಪಣೆಯ ಪ್ರಕಾರ ಗಿಡ ಚಿಗಿತು, ಬಹಳ ಸಂತೋಷ ಆಗ್ತು ಅಂತ ತಿಳ್ಕೊಂಡು ಅಂತ ಹೇಳಿ ಇವತ್ತು ವಿಶೇಷ ಪ್ರಸಾದ ಮಾಡೋದು ಅಂತ ತಿಳ್ಕೊಂಡು. ಏನು ವಿಶೇಷ ಇಲ್ಲ, ಸಂಗತಿ ಸಾರ ವಿಶೇಷ ಏನೂ ಇಲ್ಲ, ಅದೇ ನುಚ್ಚು. ಅವತ್ತು ಆ ಸಾರಿಗೆ ಒಂದು ಸ್ವಲ್ಪ ಬೇಳೆ ಹಾಕಿ ಮಾಡೋದು ಅಷ್ಟೆ. ಇಡೀ ದಿವಸ ಅವಾಗ ಏನಿಲ್ಲ, ಬರೀ ಖಾರ, ಉಪ್ಪು, ಒಂದಿಷ್ಟು ಜೋಳದ ಹಿಟ್ಟು ಹಚ್ಚಿ ನಾವು ಅದನ್ನ ದೊಡ್ಡವರದ ಅದೇ ಮಠದಲ್ಲೇ. ಅಂಥ ಮಹಾತ್ಮರು ಬಿಜ್ಜರಿಗಿಲ್ಲಿ ಪ್ರವಚನ ಬಂದಿರ್ತಾರೆ ಶ್ರಾವಣ. ಅವಾಗ ಆ ಪ್ರವಚನ ಎಷ್ಟು ಮಟ್ಟಿಗೆ ಕೇಳಿದ್ರೆ ಬಿಟ್ಟರೆ ಗೊತ್ತಿಲ್ಲ. ಅವರ ತಂದೆ ತಾಯಿಗೆ ಲಿಂಗ ದೀಕ್ಷಾ ಕೊಟ್ಟು ಹೋಗುವಂಥ ಪ್ರಸಂಗ. ಕೊನೆಗೆ ಶ್ರಾವಣ ಮಾಸದಲ್ಲಿ ಪ್ರವಚನ ಮುಗಿಸಿ ಯಾರ್ಯಾರು ದೀಕ್ಷಾ ತಗೊಳ್ತಾರೆ, ದೀಕ್ಷಾ ತಗೊಳ್ಳಿ ಅಂತ ತಿಳ್ಕೊಂಡು ಲಿಂಗ ದೀಕ್ಷಾ ಕೊಡ್ತಾರೆ. ಇವರು ನನಗೂ ಅದು ಬೇಕು ಅಂತ ಹಠ ಹಿಡಿದು, ಇನ್ನೂ ಸಣ್ಣವನೇಪ ದೊಡ್ಡವ, ಆಮೇಲೆ ಕೊಡೋಣ ಅಂತ ತಿಳ್ಕೊಂಡು ಹೇಳಿ ಅವ್ರು ಹೋಗ್ಬಿಟ್ಟು ಬ್ರಹ್ಮಾನಂದರು ಹೋಗ್ಬಿಟ್ಟು. ನನಗೀಗ ಸಿಗಲಿಲ್ಲಲ್ಲ ಸಾಮಾನು,
ನಾಂದೇಡದ ಸೂರಯ್ಯನ ಮನೆಯೊಳಗೆ, ಮಹಾರಾಷ್ಟ್ರದ, ಅದು 12ನೇ ಶತಮಾನದ ಕಥೆ ಹೇಳ್ತಾನೆ. ನಾಂದೇಡದ ಸೂರಯ್ಯನ ಮನೆಯೊಳಗೆ ಒಬ್ಬ ಕಳ್ಳ ರಾತ್ರಿ ಕಳ್ಳತನ ತಿಂದಿದ್ದ. ಅದು ದೊಡ್ಡ ಶ್ರೀಮಂತರ ಮನೆ, ದೊಡ್ಡ ವ್ಯಾಪಾರಿ, ದೊಡ್ಡ ಶ್ರೀಮಂತ ಸೂರಯ್ಯ, ಮಹಾರಾಷ್ಟ್ರದ ನಾಂದೇಡದೊಳಗೆ. ಅವ ಪ್ರತಿನಿತ್ಯ ಒಂದೊಂದು ಮನೆ ಪಾಳಿ ಹಾಕೊಂತಿದ್ದ, ಊಟದಲ್ಲ, ಕಳ್ಳತನ ಮಾಡೋದು. ಅವತ್ತು ಆ ಮನೆಗೆ ಕಳ್ಳತನ ಬಂದಿದ್ದ. ಅದೇ ದಿವಸ ಉರ್ಲಿಂಗ ದೇವರು ಆ ನಾಂದೇಡದ ಸೂರಯ್ಯನಿಗೆ ದೀಕ್ಷೆ ಕೊಡ್ಲಿಕ್ಕೆ ಬಂದಿದ್ದ. ಆದರೆ ಉರ್ಲಿಂಗ ದೇವರು ಆ ದೊಡ್ಡ ಜ್ಞಾನಿಗಳು, ಹಗಲಿ ಸಮಯ ಇದನ್ನು ಈ ವಸ್ತು ಕೊಡುವ ಹಾಗಿಲ್ಲ, ಆ ಮಂತ್ರಬೋಧೆ ಹಾಗೂ ಲಿಂಗ ಇವೆರಡು ಅನರ್ಘ್ಯ ರತ್ನಗಳು ಗುಪ್ತವಾಗಿರ್ತಕ್ಕಂತಹ, ಏಕಾಂತವಾಗಿರ್ತಕ್ಕಂತಹ ಸಮಯದಲ್ಲಿ ಗುಪ್ತವಾದ ಸ್ಥಾನದಲ್ಲಿ ಅದನ್ನು ಕೊಡಬೇಕಂತ ತಿಳ್ಕೊಂಡು ಅವ್ರ ಇಚ್ಛೆ. ಸುಮ್ಮನೆ ದೀಕ್ಷೆ ಕೊಡ್ತಿರ್ಲಿಲ್ಲ. ಅದು ಎಷ್ಟು ದುರುಪಯೋಗ ಆಗ್ತೋ ಹೇಳ್ತದ ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡಿ ಯಾರಿಗೆ ಕೊಡ್ತಿರ್ಲಿಲ್ಲ. ಬಹಳ ಅಪರೂಪ. ಅಂಥವರು ರಾತ್ರಿ 12:30 ಗಂಟೆ ಸುಮಾರಿಗೆ ನಾಂದೇಡದ ಸೂರಯ್ಯನಿಗೆ ದೇವರ ಮನೆಯೊಳಗೆ ಕೂತ್ಕೊಂಡು ಲಿಂಗವನ್ನು ಕೊಟ್ಟು, ದೊಡ್ಡದೊಂದು ಲಿಂಗ, ಇಷ್ಟು ಲಿಂಗ ಕಿವಿಯೊಳಗೆ ಏನೋ ಹೇಳಿದ್ರು. ಅವತ್ತು ಪೆದ್ದಿ ಅನ್ನವ ಕಳ್ಳತನಕ್ಕೆ ಬಂದಾಗ ದೇವರ ಮನೆಯಾಗ ಎಲ್ಲ ಗಂಟಿರುವುದು ದೇವ್ರ ಮನೆ, ಅಡಕಲ ಗಡಿಗೆ ಎಲ್ಲಿ ಇರ್ಬೇಕು. ಅವಾಗ ಪೆದ್ದಿ ವಿಚಾರ ಮಾಡ್ತಾನ, ಇದು ಯಾವಾಗ ಮಲ್ಕೊಳ್ತಾರೋ ಅಂತ ತಿಳ್ಕೊಂಡು ಏನೊಂದು ವಸ್ತು ಇಲ್ಲಿ ಜೋಡಿಯಾಗಿಂದ ಒಂದು ವಸ್ತು ಆ ಸೂರ್ಯನ ಕೈ ಕೊಟ್ಟರು. ನೋಡ್ತಿದ್ದ ಬೆಳಕಿನೊಳಗೆ ಮ್ಯಾಕ್ ಕುತ್ಕೊಂಡು ಕಳ್ಳ. ಇವ್ರು ಯಾವಾಗ ಹೋದಾದ್ರು ಇಲ್ಲಿ ಕೆಳಗೆ ಇಳಿದು ನಾನು ಗಂಟು ತಗೊಂಡು ಹೋದೆ. ಇದನ್ನು ಯಾವಾಗ ಅವ ಪೆದ್ದಿ ನೋಡಿದ, ಇಷ್ಟು ಏಕಾಂತ ಸಮಯದೊಳಗೆ ಮಲ್ಕೊಂಡು ಎಲ್ಲರೂ ಯಾನಿಶಾ ಸರ್ವಭೂತಾನ್ ದಶಾಂ ಜಾಗೃತಿ ಸ್ನೇಹ, ಇಡೀ ಜಗತ್ತು ಮಲ್ಕೊಂಡಾಗ ಜ್ಞಾನಿ ಎದ್ದಿರ್ತಾನೆ. ಜ್ಞಾನಿ ಮಲ್ಕೊಂಡಾಗ ಆಗ ಆ ನಾಂದೇಡದ ಸೂರಯ್ಯನ ಕೈಯೊಳಗೆ ಒಂದು ದೊಡ್ಡ ಲಿಂಗ ಇಟ್ಟು ಕಿವಿಯೊಳಗೆ ಏನೋ ಹೇಳ್ತಿದ್ರು. ಮಂತ್ರ ಅನ್ನೋದು ಗೊತ್ತಿಲ್ಲ, ಲಿಂಗ ಅನ್ನೋದು ಗೊತ್ತಿಲ್ಲ. ಅವಾಗ ಬೆಳಕಿಂಡಿಯಲ್ಲಿ ನೋಡ್ತಕ್ಕಂಥ ಅವನಿಗೆ ಅನಿಸ್ತು, ಇಂಥ ಸಮಯದೊಳಗೆ ಇಂಥ ವಸ್ತು ಇವನ ಕೈಯಾಗ ಕೊಡ್ತಾನಂತ ಅಂದಮೇಲೆ ನಾ ಏನು ಕಳ್ಳತನ ಮಾಡಬೇಕಂತ ಮಾಡಿದ್ದೆಲ್ಲ ಗಟ್ಟು, ಅದಕ್ಕಿಂತ ಇದು ಭಾರಿ ಇದ್ದಂಥ ವಸ್ತು. ಏನೂ ಇಲ್ಲ ಇದ್ರಾಗ, ಐತಿ. ಆದರೆ ಇದರಲ್ಲಿ ಏನನ್ನು ನೋಡಬೇಕೋ ಆ ನೋಡುವಂತ ದೃಷ್ಟಿ ಗುರುಗಳಿಗೆ ಗೊತ್ತದ, ಸೂರ್ಯನಿಗೆ ಗೊತ್ತದ, ಪೆದ್ದಿಗೆ ಗೊತ್ತಿಲ್ಲ. ಆದ್ರೆ ಪೆದ್ದಿ ಅನಿಸ್ತು, ಇನ್ನು ನಾನು ಇವತ್ತು ಈ ಕೆಲಸ ಮಾಡೋದು ಬೇಡ. ಇವ್ರೇನು ಒಬ್ಬರು ಕೊಡಾಕ್ ಬಂದಾರಲ್ಲ ಸಾಧುದು, ಇವ್ರ ಜೋಳಿಗೆ ಇನ್ನು ನಾನು ಕನ್ನ ಹಾಕಬೇಕು, ಅದನ್ನು ತೊಡಗು ಮಾಡೋದು. ಇಷ್ಟು ಅನರ್ಘ್ಯ ರತ್ನ ಜೋಳಿಯಾಗ ಅದಾವಂತಂದ್ಮೇಲೆ ಇದು ಅಡಕಲ್ ಗಡಿಗೆನೂ ಬೇಡ, ಸ್ಟ್ರಾಂಗರೂ ಬೇಡ, ನಿಮ್ಗೆ ಟ್ರೆಸರಿನೂ ಬೇಡ ಅಂಥೇಳಿ ಇವ್ರು ಎಲ್ಲಿ ಇರ್ತಾರ ಅಂತ ತಿಳ್ಕೊಂಡು ಹೊರಟ. ಕಳ್ಳತನ ಬಿಟ್ಟು ಪರಿವರ್ತನ ಒಂದು ಲಿಂಗಕ್ಕಾಗಿ. ಹೌದಾ, 12 ವರ್ಷ ಕಟ್ಟಿಗೆ ಒಡೆದು ತಂದು ಒಗಿವು ಕೆಲಸ ಮಾಡಿದ ಮಠದೊಳಗೆ. ಯಾರು ಒಗಿತಾರೆ ಕಟ್ಟಿಗೆ? ಗುರುಗಳಿಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ಯಾರು ಕಟ್ಟಿಗೆ ತಂದು, ಯಾಕೆ ತಂದು ಒಗದಿ. ಒಂದು ದಿವಸ ಕಂಡು ಹಿಡಿತಾರ, ಇವನೇ ಒಗದ ಅಂತೇಳಿ. ಯಾಕಪ್ಪ, ಏನು ನೀನು ಯಾಕೆ ತಂದು ಕಟ್ಟಿಗೆ ಒಗದು? ಏನಿಲ್ಲ, ಅವತ್ತು ನಾಂದೇಡದ ಸೂರಯ್ಯನಿಗೆ ರಾತ್ರಿ ಸಮಯದಲ್ಲಿ ಒಂದು ಸಾಮಾನು ಕೊಟ್ಟರಲ್ಲ, ಅದು ನನಗೆ ಬೇಕು. ಆದರೆ ಬೆಳಕಿನಲ್ಲಿ ನೋಡಿರ್ತಕ್ಕಂಥ ಪೆದ್ದಿ ಅವ ಹುಚ್ಚ ಕುಡಿದವನು ಅಲ್ಲ, ಅತೀ ನೀಚ ಕುಡಿದವ. ಯಾರನ್ನ ನಾವು ಸಮಾಜದಿಂದ ದೂರ ಇರ್ತೀವಿ ಆ ಕುಡಿದವ. ಅವಾಗ ಬಹಳ ಶ್ರದ್ಧೆಯಿಂದ
ಗುರುಗಳು ವಿಚಾರ ಮಾಡಿದ್ರು, 12 ವರ್ಷ ಸೇವಾ ಮಾಡ್ಯಾರ, ಕೊಟ್ಟು ಬಿಟ್ರಾತನ್ನುವಂಥ ಭಾವನ ಬರಬೇಕಾಗಿತ್ತಲ್ಲ. ಆದರೂ ಸಹಿತ ಅವರು ಕೂಡ ದೊಡ್ಡ ಜ್ಞಾನಿಗಳು, ತಪಸ್ವಿಗಳು, ಮುರುಲಿಂಗ ದೇವರು. ಅವಾಗ ಅಲ್ಲೇ ಒಂದು ಕಲ್ಲು ಸಿಕ್ತು ಕೈಗೆ. ಸಿಕ್ಕಿರ್ತಕ್ಕಂಥ ಕಲ್ಲು ಕಾಡುಗಲ್ಲು. ಹೇ ತೆಗಡಜ, ಹೇ ತೆಗಡ ಜ, ಈ ಕಲ್ಲು ತಗೊಂಡು ಹೋಗು. ನಮ್ಮಪ್ಪ ಇವತ್ತು ಆಶೀರ್ವಾದ ಮಾಡಿದ ಅಂತ ತಿಳ್ಕೊಂಡು, ಕಲ್ಲು ಲಿಂಗ ಅಂತ ತಿಳ್ಕೊಂಡು ಅವನು ಕೂಡ ಅದನ್ನೇ ಆರಾಧನೆ ಮಾಡಿದ. ದೊಡ್ಡ ಜ್ಞಾನಿ ಅಲ್ಲ, ಉರುಲಿಂಗ ಪೆತ್ತಿ ಅಂತ ತಿಳ್ಕೊಂಡು ಅವನ ಹೆಸರಾಯಿತು. ಆ ಮಠ ಇನ್ನೂ ಕೂಡ ಅಲ್ಲ, ಇನ್ನೂ ಕೂಡ ಮಠ ಅಲ್ಲ. ಕಳ್ಳ ಒಂದು ಲಿಂಗವನ್ನು ನೋಡ್ಬೋದು, ಆದರೆ ಬಿಜ್ಜದಿಗೊಳಗೆ ಒಬ್ಬ ಬಾಲಕ ನಮ್ಮ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಮಾನು ಕೊಟ್ಟಾರ, ನನಗೆ ಕೊಡಲಿಲ್ಲ ಅಂತ ಮೇಲೆ ಅದನ್ನು ತೋಡಕನ ಹೋಗ್ಬೇಕಂತ ತಿಳ್ಕೊಂಡು ಏನು ಮನೆ ಬಿಟ್ರು ಲಿಂಗದ ಸಲುವಾಗಿ ಮನೆ ಬಿಟ್ರು, ಲಿಂಗವೇ ಆಗಿಲ್ಲ. ಅದು ಅದ್ಭುತವಾಗಿದೆ. ಯಾವ ಲಿಂಗವನ್ನು ಇಷ್ಟಪಟ್ಟಿದ್ರು ಆ ಇಷ್ಟಲಿಂಗವನ್ನು ಕೊನೆಗೆ ಮಾರನೇ ದಿವಸ ಇವರು ಹೋಗಿಬಿಟ್ರು ಬ್ರಹ್ಮಾನಂದ ಸ್ವಾಮಿ. ಮಾರನೇ ದಿವಸ ಎದ್ದು ಬಾಲಕ 7ನೇ ಕ್ಲಾಸ್ ಮುಗಿದಿತ್ತು. ಎಲ್ಲಿ ಹೋದರು ಅಂದ್ರೆ ಬಿಜಾಪುರಕ್ಕೆ ಬಂದರು. ಅಲ್ಲೆಲ್ಲ ಸುತ್ತಾಡಿದ್ರು. ಶಿವಾನುಭವ ಮಂಟಪ ಅಂತ ಹೇಳ್ಕೊಂಡು ಸಿದ್ದೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿ ನಿಂತುಕೊಂಡ್ರು. ಬೆಳಗಿನ ಸಮಯದಲ್ಲಿ ಯಾರನ್ನ ನೋಡಿ ಬಂದಿದ್ರು ಅವ್ರು ಸಿಗಲಿಲ್ಲ. ಆ ಜಾಗದಲ್ಲಿ ಮಲ್ಲಿಕಾರ್ಜುನ ಅಪ್ಪಗಳು ಸಿಕ್ಕ. ಮಲ್ಲಿಕಾರ್ಜುನ ಅಪ್ಪಗಳು ಬೇರೆ ಇಲ್ಲ, ಅವರು ಶಿವಾನಂದ ಶಿಷ್ಯರೇ. ಅವಾಗ ಅವರ ಪ್ರವಚನವನ್ನು ಕೇಳಿದರು. ಏನು ಅದ್ಭುತ ಇದು, ನಮ್ಮೂರಾಗ ಮುತ್ಯಾರು ಬಂದರು, ಅಜ್ಜಾರು ಬಂದರು, ಅವರು ಹಾಗೆ ಮಾಡಿದ್ರು, ಇವರು ಹೀಗ. ಅವಾಗ ಅಲ್ಲೊಬ್ಬರು ವ್ಯಕ್ತಿಗಳು, ಹಿರಿಯರು, ಏನೋ ಹುಡುಗ ಬಂದಂತಾನ, ಏನು ಅದ್ಭುತ ಒಂದು. ನಾವು ದೊಡ್ಡವರು, ನಾವು ಹಿರಿಯರು ಕೇಳಲಿಕ್ಕಿಲ್ಲ, ವಯಸ್ಸಾದವರು ಕೇಳಲಿಕ್ಕಿಲ್ಲ ಶಾಸ್ತ್ರವನ್ನು, ಅಷ್ಟು ಬಹಳ ಉತ್ಸುಕತೆಯಿಂದ ಕೇಳ್ತಾರೆ. ನಾವು ಲಕ್ಷಣವೇ ಬೇರೆ ಐತೆ ಅಂತ ಹೇಳ್ಕೊಂಡು ಹಿರಿಯರು ಹೇಳಿದಾಗ ಕರ್ಕೊಂಡು ಬಂದರು ಆಶ್ರಮಕ್ಕೆ. ಯಾಕಪ್ಪ ಯಾಕೆ ಬಂದ? ನನಗೆ ಹೀಗೆ ಆ ಮನೆಗೆ ಒಬ್ಬರು ಗುರುಗಳು ಬಂದಿದ್ದರು ಗದಗಿನಿಂದ, ನನ್ನ ತಂದೆ ತಾಯಿಗೆ ದೀಕ್ಷಾ ಕೊಟ್ಟರು, ಅದನ್ನು ಬೇಕಂತ ತಿಳ್ಕೊಂಡು ಬಂದೆ. ಆದರೆ ಇವತ್ತು ನಿಮ್ಮ ವಾಣಿಯನ್ನು ಕೇಳಿದ ನಂತರ ಇನ್ನು ನಾನು ಮನೆಗೆ ಹೋಗಬಾರ್ದಂತ ತಿಳ್ಕೊಂಡು ಅಂದಾಗ ಮತ್ತೆ ಅವ್ರ ತಂದೆ ತಾಯಿಯನ್ನು ಕರೆಸಿ ಆಯಿತು ಇಲ್ಲೇ ಇರುವಂತ ಕೊಡ್ರು. ವಿದ್ಯೆ ಅನ್ನುವಂತಹದ್ದು ಸಹಜವಾಗಿ, ಯಾಕಂತಂದ್ರೆ ಗೃಹತ್ಯಾಗವನ್ನು ಮಾಡ್ತಕ್ಕಂಥ ಜ್ಞಾನಿಗಳಿಗೆ ಯಾವಾಗ ಬರ್ತದೋ ಗೊತ್ತಿಲ್ಲ. ಅದು ತೀವ್ರ ವೈರಾಗ್ಯ ಅಂತಕ್ಕಂಥ ಅಂಥ ವೈರಾಗ್ಯದಿಂದ ಹೊರಟಿರ್ತಕ್ಕಂಥವರು ಏನು ಹೊರಟು ಬಂದರು, ತಿರುಗಿ ಮನೆ ಕಡೆಗೆ ಮುಖ ಮಾಡಲಿಲ್ಲ, ಜ್ಞಾನಿಗಳಾದರು. ನಮ್ಮ 19ನೇ ವಯಸ್ಸಿನಲ್ಲಿ ಕೊಲ್ಲಾಪುರದಲ್ಲಿ ಮಲ್ಲಿಕಾರ್ಜುನಪ್ಪ ಅವರು ಚಿತ್ರದುರ್ಗದ ಆ ವಿರಕ್ತ ಮಠದಲ್ಲಿ ಪ್ರವಚನ ಮಾಡುವಾಗ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರವಚನ, ಅದು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಆಗಮಗಳ ಸಾರವೇ ಸಿದ್ಧಾಂತ ಶಿಖಾಮಣಿ. ಅಂತಹ ಸಿದ್ಧಾಂತ ಶಿಖಾಮಣಿಯನ್ನು ನೀನು ಬರೀಬೇಕಪ್ಪ ನೀನು ಅಂತ ತಿಳ್ಕೊಂಡು ಆಯಿತು ಅಂತ ತಿಳ್ಕೊಂಡು ಅಪ್ಪ ಅವರು ಆಶೀರ್ವಾದ ಪಡ್ಕೊಂಡು ಏನು 19ನೇ ವಯಸ್ಸಿಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ನಿರಂತರವಾಗಿ ತಮ್ಮ ಜೀವನದ ತುಂಬಲು ಕೊನೆಯ ಉಸಿರಿನಲ್ಲೂ ಕೂಡ ಗ್ರಂಥ ಅಂದರೆ ಅದು ನಿಜಕ್ಕೂ ಕೂಡ ಅವರು ಸುಮ್ಮನೆ ಒಂದು ವ್ಯಕ್ತಿ, ಒಂದು ಮನುಷ್ಯನ ಆಕೃತಿ ಇಷ್ಟತೆ, ಅದರದ್ದು ಜ್ಞಾನದ ಖಣಿ. ಸರಸ್ವತಿಯೇ ಅವತಾರ ತಾಳಿ ಬಂದ ಅವರಂತೆ ಆಗಿದ್ರು. ಅದಕ್ಕಾಗಿ ಇವತ್ತಿನ ದಿವಸ ನಾವು ಸರಸ್ವತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅವರ ಒಂದು ಲಿಂಗೈಕ್ಯದ ದಿವಸ. ಉದ್ದೇಶ ಏನಿತ್ತು ಅಂತಂದರೆ ಸುಮಾರು 3 ತಿಂಗಳ ಹಿಂದೆ ಆಗಿರ್ತಕ್ಕಂಥ ನಮ್ಮ ಸಂಕಲ್ಪ, ಆ ಶಾಲೆಯಲ್ಲಿ ಒಂದು ಸರಸ್ವತಿ ಮಂದಿರ ನಿರ್ಮಾಣ ಆಗಬೇಕು ಅಂತ ತಿಳ್ಕೊಂಡು ಅಂತೇಳಿ 25 ವರ್ಷ ಆಯಿತು ಶಾಲೆ ಪ್ರಾರಂಭ ಆಗಿ. ಅಲ್ಲೊಂದು ಸರಸ್ವತಿ ಮಂದಿರ ಇರಲಿ, ಮಕ್ಕಳು ಆಕೆಯ ದರ್ಶನ ಮಾಡಿಕೊಂಡು ವೀಣಾ ಪುಸ್ತಕಧಾರಿಣಿ, ಅವಳ ಕೈಯಲ್ಲಿ ವೀಣೆ ಇದೆ, ಸುನಾದ ಇದೆ, ಒಂದು ಕಡೆಗೆ ಪುಸ್ತಕ ಇದೆ, ಇಷ್ಟೆಲ್ಲವನ್ನು ಇಟ್ಕೊಂಡಿರ್ತಕ್ಕಂಥ ಹಾಗೆ ಸರಸ್ವತಿ ಪುತ್ರರೇ ಆಗಿದ್ರು. ಕೊನೆಯ ದಿವಸ ಶನಿವಾರ ದಿವಸ ಅವರ ಇಚ್ಛೆ ಇದೆ. ಪೂಜ್ಯ ಮಲ್ಲಿಕಾರ್ಜುನಪ್ಪ ಅವರು
ಬರೆದಿರ್ತಕ್ಕಂಥ ಉಪದೇಶ ಮಾಡಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತಾ, ಉಪನಿಷತ್ತು, ಪರಮಾನುಭವ ಬೋಧೆ, ಇವೆಲ್ಲ ಗ್ರಂಥಗಳು ಸಂಪುಟವಾಗಿ ಹೊರಗೆ ಬರಬೇಕು ಅಂತ ತಿಳ್ಕೊಂಡು ಇಚ್ಛೆ ಇತ್ತು. ಆದರೆ ಇನ್ನು 3ನೇ ದಿವಸಕ್ಕೆ ಸೋಮವಾರ ದಿವಸ ಸಂಜೆ 6 ಗಂಟೆಗೆ ಪ್ರಾಣ ಹೋಗೋದದ. ಇನ್ನೂ ಸಂಕಲ್ಪ, ಅದು ಪುಸ್ತಕ ನೋಡಬೇಕು, ಏನು ತಯಾರಾಗಲಿಲ್ಲ ಪುಸ್ತಕ, ಸಂಪುಟ ಅಂತ ತಿಳ್ಕೊಂಡು ಶನಿವಾರ ದಿವಸ ಎಲ್ಲ ಸಾಧಕರು ಪ್ರಯತ್ನ ಪಟ್ಟು ಸಿದ್ಧ ಮಾಡಿದರು. ತಯಾರಾಯಿತು. ಸುತ್ತೂರು ಶ್ರೀಗಳು, ಕಣಿಯನ ಶ್ರೀಗಳು, ನಾವು ಡಾಕ್ಟರ್ ಶುದ್ಧಾನಂದ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದ್ದಾಗ ಆ ಪುಸ್ತಕವನ್ನು ತೋರಿಸಿದಾಗ ಎಷ್ಟು ಆನಂದ ಆಯಿತು. ಅವತ್ತೇ ಬಿಡುಗಡೆ ಮಾಡಿದರು. ಶನಿವಾರ ದಿವಸ, ಸೋಮವಾರ ದಿವಸ ಅವ್ರ ದೇಹ ಬಿಡೋದು. ಕೊನೆಗೆ ಅವರ ಸಂಕಲ್ಪ ಅಂತಕ್ಕಂಥದ್ದು ಈಡೇರಿ. ಯಾವಾಗ ಸಂಕಲ್ಪ ಈಡೇರಿತೋ ನಾವು ತೋರಿಸ್ತಿದ್ದೆ ಪುಸ್ತಕ ನಾನೇ. ಇದು ಭಗವದ್ಗೀತೆ ಇಲ್ಲಿದೆ, ಇಷ್ಟು ಪುಟ, ಇದು ಮುಂದಕ್ಕೆ ಉಪನಿಷತ್ತು, ಇದು ಶ್ವೇತಾಶ್ವತರ ಉಪನಿಷತ್ತು, ಇದು ಈಶಾವಾಸ್ಯೋಪನಿಷತ್ತು, ಇದು ಪರಮಾನುಭವ. ಹೀಗೆ ಆ ಪುಸ್ತಕವನ್ನು ಅಂದಾಗ ಬಹಳಷ್ಟು ಖುಷಿಯಾಗಿದೆ. ಅಂದರೆ ನಾವು ಮಾಡಿರ್ತಕ್ಕಂಥ ಕಾರ್ಯ ಮುಂದಿನ ಪೀಳಿಗೆಗೆ ಅದನ್ನು ಉಪಯೋಗ ಆಗಬೇಕು ಅಂತ ತಿಳ್ಕೊಂಡು ನಾವು ಸದಿಚ್ಛೆ ಅಂತಕ್ಕಂಥದ್ದು. ಅಂಥ ಮಹಾತ್ಮರು ನಾನು ಯಾಕೆ ಹೇಳಿದೆ ಅಂತಂದರೆ, ಪುಸ್ತಕ ಅಂದರೆ ಅವರೇ ಅಂದರೆ ಪುಸ್ತಕ. ಭಾರತ ದೇಶದಲ್ಲಿ ಇವತ್ತು ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಸಂಸ್ಕೃತ ಇರ್ಬೋದು, ಮರಾಠಿ ಇರ್ಬೋದು, ಈ 5 ಭಾಷೆಗಳಲ್ಲಿ ಯಾವುದು ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ತತ್ವಶಾಸ್ತ್ರ, ಅಷ್ಟೇ ಅಲ್ಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಬ್ಬ ಅಧ್ಯಾತ್ಮ ಜೀವಿಗಳು ಯಾರದನ್ನು ಬರೆದು ಪ್ರಕಟಪಡಿಸ್ತಾರೋ, ಇನ್ನೂ ಅದೇ ಆಗ ಪ್ರಕಟ ಆಗಿ ಇವತ್ತು ಪ್ರಕಟ ಆಗಿತ್ತು ಅಂದ್ರೆ 4ನೇ ದಿವಸಕ್ಕೆ ಅವರ ಕೈ ಬಂದ್ಬಿಡ್ತಿತ್ತು. ಎಲ್ಲಿಂದ ಹೇಗೋ ಗೊತ್ತಿಲ್ಲ. ಮತ್ತು ಅದನ್ನು ಪುಸ್ತಕವನ್ನ ಸಮಗ್ರವಾಗಿ ಓದಬೇಕು ಅಂತಲೂ ಇಲ್ಲ. ಸುಮ್ಮನೆ ಸಹಜವಾಗಿ ಒಂದು 2 ಪುಟಗಳನ್ನ ಸುಮ್ಮನೆ ಹೆಂಗೆ ತಿಳಿದು ಹಾಕಿಬಿಟ್ರು ಅಂತಂದ್ರೆ 5-10 ನಿಮಿಷದಲ್ಲಿ ಅದು ಬಂದು ಹೋಗಿಬಿಡ್ತಿತ್ತು. ಬಹಳಷ್ಟು ಅವನಿಗೆ ಆಸಕ್ತಿ ಇರ್ತಿತ್ತು. ಅಂದ್ರೆ ಎಲ್ಲೆಲ್ಲಿ ಏನೇನು ಬೇಕು ಅವುಗಳನ್ನ ಸ್ವಲ್ಪ ಮಾರ್ಕ್ ಮಾಡ್ತಿತ್ತು. ಅಂದರೆ ಅವುಗಳನ್ನ ಮಾರ್ಕ್ ಮಾಡಿಕೊಂಡು ಪುಸ್ತಕಕ್ಕೂ ಕೂಡ ಏನೋ ಬಾಧೆ ಆಗಿರಬಾರ್ದು. ಅಷ್ಟು ಬಹಳ ಮತ್ತು ಯಾರು ಕೊಟ್ಟಿರ್ತಿದ್ದಾರಲ್ಲ, ಕೊಟ್ಟಿರುವಂಥ ಪುಸ್ತಕವನ್ನು ಮತ್ತೆ ಹೊಳ್ಳಿ ಮುಟ್ಟಿಸಿದ ಮೇಲೆ ನಾವು ಕೈ ಕೊಟ್ಟ ನಂತರ ನಾವು 2 ದಿವಸದ ಲೇಟ್ ಮಾಡಿದ್ವಿ ಅಂದ್ರೆ ಗೊತ್ತಾಗ್ತದೆ. ಅಜ್ಜವರ ಅವ್ರಿಗೆ ಪುಸ್ತಕ ಮುಟ್ಟಿಸೋದು ಹೇಳಿದ್ವಿ, ಮುಖ್ಯಾರ ಮತ್ತು ನಾವು ಹೋಗಿ ಕೇಳಿದ್ವಿ, ಮುಖ್ಯಾರ ಇಲ್ಲ ಅವರೆಲ್ಲ ಸಿಕ್ಕಿಲ್ಲ. ಹಾಗೆ ಆದಷ್ಟು ಬೇಗನೆ ಪುಸ್ತಕ ಮುಟ್ಟಿಸಿದಾಗ ಬೇಗನೆ ಸುದ್ದಿ ಗೊತ್ತಾಗ. ಅಷ್ಟು ಮುಖ್ಯವಾಗಿ ಯಾರ್ದೂ ಸಾಮಾನನ್ನು ಇಟ್ಕೊಳ್ಳೋ ಹಾಗೆ, ಅಷ್ಟು ನಿರಾಡಂಬರ, ಯಾರು ನಿಷ್ಕಲ್ಮಶವಾಗಿರ್ತಕ್ಕಂಥ ವ್ಯಕ್ತಿತ್ವ. ಏನು ಎಷ್ಟು ಸಲ ಕಾಲ ಮುರಿದ್ರು ಸಹಿತ ಮುರಿದಲ್ಲೇ ಮುರಿಯೋದು 5 ಸಲ ಮುರಿದಲ್ಲೇ ಮುರಿಯೋದು. 1 ಸಲ ಮುರಿದಲ್ಲೇ ಶಿವಾಯಮ ಆಗಿರ್ತೀವಿ ನಾವು. ಆದರೆ ಏನು ಅವರು ಎಲುಬುಗಳು ಹೇಗಿದ್ದು ಅಂತಂದ್ರೆ ನಿಮ್ಗೆ ಅತಿಶಯೋಕ್ತಿ ಆಗ್ತದೆ. ಬಹಳ ಆಶ್ಚರ್ಯ ಅನಿಸ್ಬೋದು. ಥರ್ಮಾಕೋಲಿದ್ದಾಗ ಅವರು ಕ್ಯಾಲ್ಸಿಯಂ ಅಷ್ಟು ಕಡಿಮೆ. ಅದು ವಿಶೇಷವಾಗಿ ಈ ಹುಣಸೆಕಾಯಿ, ಹುಳಿ ನೆಲ್ಲಿಕಾಯಿ, ಆಮೇಲೆ ಮೊದಲು ಸಣ್ಣ ಎಲ್ಲೋ ಬೆಳೀತಕ್ಕಂಥ ಬೂದಾಗಿ ಬೆಳೀತಕ್ಕಂಥ ಸಣ್ಣ ಚಪ್ಪರಕಾಯಿ ಅಂತ ಹಾಕಿದ್ರು. ಟೊಮೆಟೊ, ಸಣ್ಣ ಟೊಮೆಟೊ, ಚಪ್ಪರ ಬದನೆಕಾಯಿ ಅಂತ, ಬಹಳ ಚಿಕ್ಕು, ಅವು ಬಹಳ ಇಷ್ಟ. ಅವು ಸಣ್ಣ, ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ. ಅವುಗಳನ್ನು ಸ್ವೀಕಾರ ಮಾಡೋದು ಅಂದರೆ ಆಹಾರ ಪದ್ಧತಿಯಲ್ಲೂ ಸಹಿತ ಬಹಳ ಜವಾರಿ. ಇಂಥ ಒಬ್ಬ ವ್ಯಕ್ತಿಗಳು ಅನೇಕ ರಾಷ್ಟ್ರಗಳನ್ನು, ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ತಿರುಗಾಡಿ ಯಾವ ದೇಶಕ್ಕೆ ಹೋಗ್ತಾರ ಆ ದೇಶದ ಭಾಷೆ ಮಾತಾಡ್ತಿದ್ದರು. ಅದು ವಿಚಿತ್ರ. ಯಾವ ದೇಶಕ್ಕೆ ಹೋಗ್ತಾರ ಆ ದೇಶದ ಭಾಷೆ ಮಾತಾಡ್ತಿದ್ರು. ಎಂಥ ವ್ಯಕ್ತಿತ್ವ, ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಅಂಥ ಮಹಾತ್ಮರು ಹೋಗಿಲ್ಲ ಅಂತಲ್ಲ, ಹೋಗ್ಯಾರು ಅಂತೂ ಇಲ್ಲ ಅಂತಲ್ಲ, ಅದಾರಂತೂ
ಯಾಕಂದ್ರೆ ದೇವರು ಹೆಂಗದಾನ ಅಂತ ಕೇಳಿದ್ರೆ ಏನು ಹೇಳೋರು? ಇಲ್ಲಂತ ನಾನು ಇಲ್ಲ ಅದಾನಂತೆ ನಾನು ಒಂದರ ನಿರ್ಧಾರ ಬೇಕಲ್ಲ ನಮಗೆ. ದೇವರು ಅದಾನನ್ನು ಅದಾನಂದ್ರೆ ಅದಾನ ತೋರಿಸ್, ಇಲ್ಲ ಅದಾನ ಕಾಣೋದು ಇಲ್ಲ ಅನ್ನೋ ಆಗದೆ ಅದಾನ ಭೌತಿಕವಾಗಿ ಇಲ್ಲ ಅಂತ ಅನ್ಬೋದು ಅಷ್ಟೇ. ಆದರೆ ಇಂಥ ಮಹಾತ್ಮರು ಅವರ ಎಷ್ಟು ವರ್ಷ ನಮ್ಮೂರಿಗೆ ಬಂದರು ಗೋಡಿಗೆ ನಿರಂತರವಾಗಿ. ಮೊದಲನೇ ಸಲ 11 ದಿವಸ, ಆಮೇಲೆ 5 ದಿವಸ, ಆಮೇಲೆ 1 ದಿವಸ, ಕಡೆಗೆ ಜಾತ್ರೆ ದಿವಸ, ಯಾವಾಗ ಅನುಕೂಲ ಆಗುತ್ತೆ. ಕೊನೆಯ 2012 ಒಂದು ತಿಂಗಳ ನಿರಂತರವಾಗಿ ಹಲವು ಮಾತೇನು ನೀನು ಬಲಿದು ಪಾದವನ್ನಿಟ್ಟಿದನವೇ ಸೂಕ್ಷ ಅಲ್ಲೇ ಆಗ ಹೊಕ್ಕಿದ ಕೋಳು ಅವ್ರು ಹೋದ ದಾರಿಯೊಳಗಲ್ಲ ಸರಸ್ವತಿ ಗುಡಿ ಆಗಿ ಇಲ್ಲಿ ಹಾಗೆ ಹೊಕ್ಕಿದ್ರು ಅಲ್ಲೇ ಸರಸ್ವತಿ ಗುಡಿ ಅಂತಕ್ಕಂಥದ್ದು. ಅದರಿಂದ ಇವತ್ತು ಅವರ ಒಂದು ಈ ಸ್ಮರಣೆಗಾಗಿ ಇವತ್ತಿನ ದಿವಸನೇ ಅದು ಸ್ಥಾಪನೆ ಆಗಬೇಕಂತ ತಿಳ್ಕೊಂಡು ಸುಮಾರು 3 ತಿಂಗಳಿಂದ ನಾವು ಸಂಕಲ್ಪ ಮಾಡಿದ್ವಿ. ನನಗೆ ಸಂಶಯ ಇತ್ತು, ಆಗುವುದಿಲ್ಲ ಅಂತ ಹಿಂಗೆ ಭರವಸೆ. ಆದರೆ ಆ ಶಿಲ್ಪಿ ಇದೇ ದೇವಸ್ಥಾನವನ್ನು ಯಾರು ಕಟ್ಟಲಿಕ್ಕೆ ಹೇಳ್ತಿದ್ದಾನೋ ಪರಶುರಾಮ ಅಂತ ತಿಳ್ಕೊಂಡು ಅವನೇ ವ್ಯಕ್ತಿ ಸಹಜವಾಗಿ ಬಂದಾಗ ಹೇಗಪ್ಪ ಅಂತಂದರೆ 1ನೇ ತಾರೀಕಿಗೆ ನಮಗೆ ಎಷ್ಟೊತ್ತಿದ್ರು ಕೊಡಬೇಕು. ಉದ್ದೇಶ ಏನಿತ್ತು ಅಂದ್ರೆ ನಮಗೆ ಪೂರ್ಣ ಕಲ್ಪನೆ ಸಹಜವಾಗಿ ಬಂದಿರತಕ್ಕಂಥದ್ದು 1ನೇ ತಾರೀಕು ಗುರುವಾರ ಅದ, 2ನೇ ತಾರೀಕು ಶುಕ್ರವಾರ ಐತೆ. ಶುಕ್ರವಾರ ದಿವಸ ನಮಗೆ ಪೂಜೆ ಆಗುತ್ತೆ ಜನವರಿ 2ನೇ ತಾರೀಕು ಅಂತ ತಿಳ್ಕೊಂಡು. ಆಮೇಲೆ ಕಲ್ಪನೆಗೆ ಬಂದಿರತಕ್ಕಂಥದ್ದು ಜನವರಿ 2ನೇ ತಾರೀಕಿಗೆ ಅಪ್ಪವರ ಪುಣ್ಯಸ್ಮರಣೆ ಗುರುನಮನ ಕಾರ್ಯಕ್ರಮ. ಅವತ್ತಿನ ದಿವಸನೇ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ. ಮಕ್ಕಳು ಬಹಳ ಸಂತೋಷವಾಗಿ ಇವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೀವು ಕೂಡ ಮಕ್ಕಳೇ ಅಲ್ಲಿ ಹೋಗಿ ಬಂದ ನಂತರ ಅಮ್ಮ ಶಿವಕುಮಾರ ನಾಮಾರತಿ ಅವರ ಪತ್ನಿ ಸಂಪದ ಅವರಿಬ್ಬರು ಸತಿಪತಿಗಳು ಪೂಜೆಯನ್ನು ನೆರವೇರಿಸಿಕೊಟ್ರು. ಬೆಳಿಗ್ಗೆ ನಮ್ಮ ನಾಮಾರ್ಗ ಶಂಕರಜ ಬಂದು ಪ್ರತಿನಿತ್ಯ ನೀರು ಹೊಡೆಯ ನಾವು ನೀರು ಹೊಡಿತಿದ್ವಿ. ನಾವು ಹೋಗ್ಲಿಕ್ಕೆ ಮೊದಲು ಹೋಗಿ ನೀರು ಹೊಡಿತಿದ್ವಿ. ಅದರಿಂದ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಅದು ನಿರ್ಮಾಣ ಇರಲಿ. ಇವತ್ತಿನ ದಿವಸ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಎಲ್ಲೆಲ್ಲಿ ಅಪ್ಪ ಅವರ ಎಲ್ಲೆಲ್ಲಿ ಹೋಗಿ ಬಂದರು ಎಲ್ಲ ಕಡೆಗೂ ಕೂಡ ಹೋಗಿ ಬರದೇ ಇದ್ದರೂ ಸಹಿತ ಎಲ್ಲ ಊರಲ್ಲಿ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಒಂದಿಷ್ಟು ದೀಪವನ್ನು ಹಚ್ಚಿ ಒಂದಿಷ್ಟು ಪುಷ್ಪಗಳನ್ನು ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಉದ್ದೇಶ ಅಂತಂದರೆ ಮುಂದಿನ ಮಕ್ಕಳಿಗೆ, ನೋಡಲಾರದ ಮಕ್ಕಳಿಗೆ ಇಂಥವೊಬ್ಬರು ಇದ್ರೂ ಅನ್ನುವಂತಹ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಮುಂದುವರೆದಿದೆ. ಪ್ರತಿನಿತ್ಯ ನೀವೆಲ್ಲರೂ ಕೂಡ ಹೇಳುವುದು ಅಂತಂದರೆ ನಿಮ್ಮ ಹತ್ರ ಬೇಕಾದಷ್ಟು ಮೊಬೈಲ್ಗಳು ಇಷ್ಟೇ ಇರ್ತಾವೆ. ನಿತ್ಯದಲ್ಲಿ ಒಂದು ಮಾತನ್ನು ಅವ್ರದ್ದು ನೀವು ಕೇಳಿದರೆ ಸಾಕು. ಒಂದು ಮಾತು ಕೇಳಿದರೆ ಸಾಕು. ಒಂದು 5 ನಿಮಿಷದ್ದು 10 ನಿಮಿಷದ್ದು. ಯಾಕಂದರೆ ಕುತ್ಕೊಂಡು ಬೇಕಾದಾಗ ಧಾರಾವಾಹಿಯನ್ನು ನೋಡ್ತೇವೆ. ನಮ್ಮ ಜೀವನದ ಅಧ್ಯಾತ್ಮದ ಧಾರಾವಾಹಿಯನ್ನು ಇಡೀ ಜೀವನದುದ್ದಕ್ಕೂ ಹೇಳ್ಕೊಂತ ಬಂದಲ್ಲ, ನಾವು ಯಾರು ನೋಡ್ಲಿಕ್ಕೆ ಇವು ಧಾರಾವಾಹಿಗಳು ಮತ್ತಷ್ಟು ನಮ್ಮ ತಲೆ ಕೆಡಿಸ್ತಾವೆ. ಅದನ್ನು ತಲೆ ಶುದ್ಧ ಮಾಡ್ತಕ್ಕಂಥದ್ದು ಅಪ್ಪ ಅವರ ಮಾತುಗಳು. ಅಂಥ ಮಾತುಗಳನ್ನು ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಅವರು ಎಷ್ಟು ಬೇಡ ಅಂತಿದ್ರು. ನಾನೇ ಮೊದಲು ಇದೇ ಒಂದು ವೇದಿಕೆ ಮೇಲೆ ಲಿಂಗಲೀಲ ವಿಲಾಸ ಚಾರಿತ್ರ್ಯ ಇದು ಅದನ್ನು ನಾನು ಇಲ್ಲಿ ಅಲ್ಲಿರ್ತಕ್ಕಂಥ ಆಯ್ದ ವಚನಗಳನ್ನ ಇಟ್ಕೊಂಡು ಅಪ್ಪ ಅವರು ಉಪದೇಶ ಮಾಡುವಂಥ ಅದಕ್ಕೆ ರೆಕಾರ್ಡ್ ಮಾಡಬೇಕು ಅಂದರೆ ಕಂಬಾರ ಪರಸಪ್ಪಜ್ಜ ಇದ್ದ. ಅವನಿಗೆ ಹೇಳಿ ಅಡತಿ ಅಂಗಡಿಯಾಗ ದಲಾಲಿ ಅಂಗಡಿಯಾಗ ಒಂದು ಇದು ಇರ್ತಾವ ಗೆಲ್ಲೆ ಬರೆಯುವುದು ಕಾರ್ಟೂನ್ ಬರೆಯುವುದು ಅಂಥದನ್ನು ಮಾಡಿಸಿ ಅದರೊಳಗೆ ಪೇಪರ್ ಕಾರ್ಡಿಟ್ಟು ಮ್ಯಾಲೆ ಒಂದು ವಸ್ತ್ರ ಹಾಕಿ ಪ್ರವಚನ ಮಾಡಿಸ್ತೀವಿ. ಅದು ರಿಕಾರ್ಡಿಂಗ್ ಅವ್ರಿಗೆ ಗೊತ್ತಾಗ 11 ದಿವಸದ ಪ್ರವಚನ ಆಗಿನ ಸಮಯ. ಅಷ್ಟು ಗುಪ್ತವಾಗಿ ನಾವು ಮಾಡಿದರೂ ಸಹಿತ ಮಾಡಬೇಡ ನಮ್ಗೇನು ಉಳಿಬಾರ್ದು ಅಸ್ತಿತ್ವ ನಾವು. ಆದರೆ ಅನಂತರದಲ್ಲಿ ಒಂದು ಪ್ರತಿಷ್ಠಾನ, ಜ್ಞಾನಯೋಗ ಪ್ರತಿಷ್ಠಾನ ಅಂತಕ್ಕಂಥದ್ದು ಮಾಡಿಕೊಂಡು
ಅದರ ಮೂಲಕವಾಗಿ ರೆಕಾರ್ಡಿಂಗ್ ಮಾಡಿ 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 ಆ ನಂತರದಲ್ಲಿ ಇವತ್ತು ಎಷ್ಟು ಅನುಕೂಲ ಆಗಿದೆ. ಅವರು ಇಲ್ಲದೇ ಯೂಟ್ಯೂಬ್ ಇಲ್ಲವೇ ಇಲ್ಲ, ಅವರು ಇಲ್ಲದ ಯೂಟ್ಯೂಬ್ ಇಲ್ಲವೇ ಇಲ್ಲ. ಆದ್ದರಿಂದ ನಮಗೆಲ್ಲ ಟ್ಯೂಬ್ ಆಗ್ಯಾವ, ಎಲ್ಲ ಸುಟ್ಟು ಟ್ಯೂಬ್ ಆಗ್ಯಾವ. ಇವಕ್ಕೆ ಒಂದಿಷ್ಟು ಚೇತನವನ್ನು ತುಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ವಿದ್ಯುತ್ ಶಕ್ತಿಯನ್ನು ತುಂಬುವಂಥ ಮಾತುಗಳು ಪ್ರತಿನಿತ್ಯ ಹರಿದಾಡ್ತಾವೆ. ಅದನ್ನು ಕೇಳಿದೀವಿ ಅಂತಂದ್ರೆ ಎಂಥವರು ಅದೇ ಒಂದರೂ ಸಹಿತ ಬದಲಾವಣೆ ಆಗಬೇಕು, ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಮಹಾನ್ ಜ್ಞಾನಿಗಳು ಇವತ್ತು ಇಲ್ಲ ಆದರೂ ಕೂಡ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಅವರು ಭೌತಿಕವಾಗಿ ಇರಲಿಕ್ಕಿಲ್ಲ, ಆಧ್ಯಾತ್ಮಿಕವಾಗಿದ್ದಾರೆ. ಅವರನ್ನು ನಾವು ಸದಾ ಕಾಲದಲ್ಲಿ ಆರಾಧನೆ ಮಾಡಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಅವರನ್ನೇ ಕುರಿತಾಗಿ ಒಂದಿಷ್ಟು ಇಲ್ಲಿ ಪ್ರಯತ್ನ ಆಯಿತು. ಆನಂತರ ಯಾಕಂತಂದ್ರೆ ನಾನು ಏನು ಅವರ ಪ್ರಚಾರವೂ ಕೂಡ ಮಾಡಿಲ್ಲ, ನಾವು ಒಂದಿಷ್ಟು ಮೆಸೇಜ್ ಹಾಕಿರ್ಬೋದು ಅಷ್ಟೇ. ಆದರೆ ಅವರ ಉಪಕಾರ ಬಹಳ ದೊಡ್ಡದು. ಗೌಡಿಗೆ ನೀವು ವಿಚಾರ ಮಾಡ್ಕೊಳ್ಬೇಕು, ಬಹಳ ದೊಡ್ಡ ಉಪಕಾರ. ಕರೆದಾಗ ಬಂದ ಆದರೆ ಕರೆದಾಗ ನೀವು ಬರುವಲ್ಲ, ಅದು ಅದ್ಭುತ. ಯಾಕಂದ್ರೆ ಅವರು ಕಳೆದು ಬರ್ತಿರ್ಲಿ, ನಾವು ಕಳೆದು ಬರೋಂಗಿಲ್ಲ. ಅದೇ ವ್ಯತ್ಯಾಸ. ಇಲ್ಲೆಲ್ಲೋ ಹೋಗ್ತೇವೆ ನಾವು, ಆದರೆ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರವನ್ನು ಅವರು ಯಾವಾಗ ಕರೆದೇವೆ ಅವಾಗಿಲ್ಲ ಅಲ್ಲೇ ಅಂತ ಭಕ್ತರು. ಅವರು ಒಂದು ಅಸ್ತಿತ್ವ, ಒಂದು ಶಕ್ತಿ ಅಂತಕ್ಕಂಥ ಚನ್ನಬಸವೇಶ್ವರರು ಯಾರೇ ಜ್ಞಾನಿಗಳು ಬಂದರೂ ಸಹಿತ ಅವ್ರನ್ನ ಕೈ ಹಿಡ್ಕೊಂಡು ನಾವು ತೆಗೆಯಾಡ್ತೀವಿ. ಅವ್ರ ನೆಗಲಿ ಮುಳ್ಳು ಬಹಳ ಮುಳ್ಳು. ಎಲ್ಲಿ ನೋಡ್ತಾ ಬರೀ ಹಳದಿ ಹೂವು ಇರ್ತಿದ್ವು. ಹಳದಿ ಹೂವು ದೇವರಿಗೆ ಎರ್ಸಾಕಲ್ಲ, ನಾವು ಕಾರಿಗೆ ಎರ್ಸಾಕ. ಆ ಮುಳ್ಳು ಹಂಗೆ ಅದ್ರ ಹೂವು ಹಂಗೆ ಬಿಟ್ಟರೆ ಮತ್ತೆ ಅಜ್ಜವ್ರ ಸಾಣದೊಂದು ಕುರ್ಪಿ ತಗೊಂಡು ಕಲ್ಲಪ್ಪದನ್ನು ಅಥವಾ ಮತ್ತಿನ್ಯಾರನ್ನ ಕರ್ಕೊಂಡು ಅವನ್ನೆಲ್ಲ ಕೆತ್ಕೊಂಡು ತಗೊಂಡು. ಆದರೆ ಅವನ ಇಚ್ಛೆ ಏನಿತ್ತು ಅಂತ ಕೈ ಹಿಡಿದು ಕರ್ಕೊಂಡು, ತಾವೇ ಕೈ ಹಿಡಿದು ಕರ್ಕೊಂಡು, ತಮ್ಮ ವಯಸ್ಸಾಗಿತ್ತು, ಸಣ್ಣವರಿದ್ದರೂ ಸಹಿತ ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ತೆಗೆಯಾಡ ಪದ ಹಾಕಬೇಕು. ಈಗ ಮುಂದೆ ದೊಡ್ಡ ಕ್ಷೇತ್ರ ಆಗಬೇಕಂತ ಅವ್ರ ಕನಸು ನಿಂತ ಅದು ಇವತ್ತಿನ ದಿವಸ ಸಿದ್ದೇಶ್ವರ ತಗೊಂಡು ಬಂದಂತ ಪೂರ್ಣವೇನ ಸಂಪೂರ್ಣ ಪೂರ್ಣ ಅಂತ ಮಹಾತ್ಮರನ್ನು ನೆನೆಸಿಕೊಂಡು ಸ್ಮರಣೆ ಮಾಡಿಕೊಂಡು ನಾವು ಬದುಕೋದೇ ನಮ್ಮ ಜೀವನದ ಸಫಲತೆ ಅಂತಕ್ಕಂಥದ್ದು. ಅದನ್ನು ಮಾಡಿಕೊಂಡು ನಾವೆಲ್ಲರೂ ಉದ್ಧಾರ ಆಗೋಣ ಅಂತ ಹೇಳಿ ಅವರ ಆಶೀರ್ವಾದ ಬರೀ ನಮಗಷ್ಟೇ ಅಲ್ಲ, ಮುಂದಿನ ಭಾವಿ ಭವಿಷ್ಯತ್ತಿನ ಜಗತ್ತಿಗೆ ಬರ್ತಕ್ಕಂತಹ ಸಂತಾನಕ್ಕೂ ಕೂಡ, ಆ ಪೀಳಿಗೆಗೂ ಕೂಡ, ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಶಕ್ತಿ ಅಂತಕ್ಕಂಥದ್ದು ಹೋಗಬೇಕು. ಹಾಗಾಗಲಿ ಅಂತ ತಿಳ್ಕೊಂಡು ನಾನು ಬಯಸುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಜನ ತಾವೆಲ್ಲ ಪರಸ್ಪರದಿಂದ ಕೂಡ ಬಂದಿದ್ದೀರಿ. ಇಲ್ಲಿ ನಡೀತದೆ ಅಂತ ಗೊತ್ತಾಗಿ ಎಲ್ಲ ತಾಯಂದರು ಬಂದಿದ್ದಾರೆ. ಮತ್ತೆ ಮುಂದಿನ ವರ್ಷ ಇದಕ್ಕಿಂತಲೂ ಕೂಡ, ಯಾಕಂದರೆ ನಾವು ಯಾರಿಗೂ ಹೇಳಿಲ್ಲ, ಆದರೂ ಸಹಿತ ನೀವೆಲ್ಲ ತಿಳ್ಕೊಂಡು ನೀವೇ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಸದ್ಗುರುಗಳು ಯಾವಾಗಲೂ ಕೂಡ ಶುಭೇಚ್ಛೆಯನ್ನು ಕೋರಿ ಆಶೀರ್ವಾದವನ್ನು ಮಾಡಿ ಜನರ ಮರಣ ದುಃಖದಿಂದ ನಮ್ಮನ್ನು ದೂರ ಮಾಡತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಅವರು ಮಾಡಲಿ ಅಂತ ತಿಳ್ಕೊಂಡು ಎಲ್ಲ ಗುರುಗಳಲ್ಲಿಯೂ ಕೂಡ ಬೇಡಿಕೊಂಡು ಸಿದ್ದೇಶ್ವರ ಅವರ ಒಂದು ದೊಡ್ಡ ಶಕ್ತಿ ನಮ್ಮಲ್ಲಿ ಕೆಲಸವನ್ನು ಮಾಡಲಿ. ಯಾಕಂತಂದರೆ ಅವರು ದಿವ್ಯಾತ್ಮ, ವಿಶ್ವಾತ್ಮ, ಬಯಲಿಗೆ ಮೇಲಾಗಿ ಹೋಗಿರ್ತಕ್ಕಂಥ ಮಹಾನ್ ಭಾವರು, ಲಿಂಗ ಸ್ವರೂಪರು. ಅಂಥವರು ಹೋಗಿದ್ದಾರಂದರೂ ಕೂಡ ಅವರ ಜೀವನದ ಅನೇಕ ತತ್ವಗಳು ನಮ್ಮಲ್ಲಿ ಮೂಡಲಿ, ಆ ರೀತಿ ಅವರ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಹಾರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಗಳನ್ನು ಹೇಳಿ ಮಾತನ್ನು ಮುಗಿಸೋಣ. ಮುಗಿದ ನಂತರದಲ್ಲಿ ಮಂಗಲ ಆದ ನಂತರದಲ್ಲಿ ಪ್ರಸಾದವನ್ನು ತಾವೆಲ್ಲರೂ ಕೂಡ ಪ್ರಸಾದ ಮಾಡಿಕೊಂಡು ಹೋಗಲಿ ಅಂತ ಹೇಳ್ತಾ ಮಾತಿಗೆ ಮಂಗಲ ಮಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ನೀರಿನ ಮಾತು
ಅತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಶಿವಧರ್ಮನಾಳಂಕಂಬ ಕಂಬದ ಮೇಲೆ ಶಿವಧರ್ಮನಾಳಂಕಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು ಸವಿಯದ ಸದ್ಭಕ್ತಿ ರಸ ತೈಲ ತೀರ ಪ್ರವಿಮಲ ಕಳೆಯಂಬವತ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳಿತ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿಯಂಬ ಕತ್ತಲೆಯಡಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋತ್ರದನುಭವ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮೋಟದ ಪ್ರಣವಾಕಾರದ ಗುಣಮೋಟದ ಕಣನೆ ಗತಿತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಮಣಿಯಣಿಸುವ ಶಂಭೋಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮರಂಗಳಿಂದ ತತ ಮೀರಿದ ಮಾತು ಮರಂಗಳಿಂದ ತತ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಜಯ ಮಂಗಳಂ ಜಯ ಮಹಾಪಾರ್ವತೀಪತಯೇ ಶಿವ ಹರ ಹರ ಮಹಾದೇವ ಸದ್ಗುರು ಶಿವಾನಂದ ಸ್ವಾಮಿ महाराज की जय सद्गुरु चन्न बसवेश्वर महाराज की जय महात्मा बसवेश्वर महाराज की जय परम पूज्य श्री सिद्धेश्वर स्वामी महाराज की जय राजराजेश्वरी माता की जय सकल साधु संत महाराज की जय जय मंगलम जय महापार्वती पदये शिव हर हर महादेव